ರಾಜ್ಯಾಧ್ಯಕ್ಷ ಘೋಷಣೆಯ ಕಗ್ಗಂಟು ಹಾಗೆ ಮುಂದುವರೆದಿದೆ. ದೆಹಲಿಯಿಂದ ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ. ವರಿಷ್ಠರ ಭೇಟಿಗೆ ಅವಕಾಶ ಸಿಗುತ್ತೆ ಅಂತ ಕಾಯ್ತಾ ಇದ್ರು. ಆದ್ರೆ ಅವರ ಅವಕಾಶ ಸಿಗದೆ ಹಾಗೆ ಬರಿಗೈಯಲ್ಲಿ ಇದೀಗ ವಾಪಸ್ಸಾಗಿದ್ದಾರೆ BY ವಿಜಯೇಂದ್ರ. ಬರೀ ಆಪ್ತರಿಂದ ಮಾಹಿತಿಯನ್ನ ತಿಳಿದುಕೊಂಡು ವಿಜಯೇಂದ್ರ ಇದೀಗ ವರಿಷ್ಠರನ್ನು ಭೇಟಿ ಮಾಡದೆ ರಿಟರ್ನ್ ಆಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಅವರ ಭೇಟಿಗೆ ಅವಕಾಶವನ್ನ ಕೇಳಿದ್ರು. ಆದ್ರೆ ಆ ಒಂದು ಅವಕಾಶ ಅವರಿಗೆ ಸಿಕ್ಕಿಲ್ಲ. ವರಿಷ್ಠರ ಮನಸ್ಥಿತಿಯನ್ನ ತಿಳಿದು BY ವಿಜಯೇಂದ್ರ ವಾಪಸ್ ಆಗಿದ್ದಾರೆ. ಅಧ್ಯಕ್ಷರ ಆಯ್ಕೆಯಲ್ಲಿ ಏನೂ ಗೊಂದಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ವಿಜಯೇಂದ್ರ ಅವರು. ನಾನೇ ಮುಂದುವರಿತೇನೆ ಅಧ್ಯಕ್ಷನಾಗಿ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ BY ವಿಜಯೇಂದ್ರ. ಆದ್ರೂ ಹೇಳೋದಕ್ಕಾಗಲ್ಲ. ಬಿಜೆಪಿಯಲ್ಲಿ ಏನ್ ಬೇಕಾದ್ರೂ ಆಗತ್ತೆ. ಕೊನೆಯ ಹಂತದಲ್ಲಿ ಬದಲಾವಣೆ ಆಗುವಂತಹ ಎಲ್ಲಾ ಚಾನ್ಸಸ್ ಕೂಡ ಅನೇಕ ಬಾರಿ ನಾವು ಗಮನಿಸಿದ್ದೀವಿ. ಆತಂಕ ವಿಜಯೇಂದ್ರ ಅವರಲ್ಲಿ ಇದೆ. ವಿಜಯೇಂದ್ರ ವಿರುದ್ಧ ರೆಬಲ್ಸ್ ತಟಸ್ಥ ಬಣದ ತಂತ್ರಗಾರಿಕೆ ಅಂತೂ ಕಂಟಿನ್ಯೂ ಆಗಿದೆ. ಇದೇ ಕಾರಣಕ್ಕೆ ಟೆನ್ಷನ್ ನಲ್ಲಿದ್ದಾರೆ BY ವಿಜಯೇಂದ್ರ. ಇದರ ಬಗ್ಗೆ BSY ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. ತನ್ನ ಮಗನ ಭವಿಷ್ಯ ಏನಾಗತ್ತಪ್ಪ, ರಾಜ್ಯಾಧ್ಯಕ್ಷ ಹುದ್ದೆ ಉಳಿಯತ್ತಾ ಹೋಗುತ್ತಾ ಅನ್ನುವಂತಹ ಆತಂಕ ಕೂಡ ಇದೆ BSYಗೆ. ದೆಹಲಿ ಮಟ್ಟದ ಆಪ್ತರ ಮೂಲಕ ಮಗನ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಪುತ್ರನನ್ನೇ ಮುಂದುವರಿಸಲು BSY ಕೂಡ ಕಸರತ್ತನ್ನ ಮಾಡ್ತಾ ಇದ್ದಾರೆ. BSY ಭೇಟಿಯಾಗಿ ಇದೇ ವಿಚಾರವನ್ನ ಚರ್ಚೆ ಮಾಡಿದ್ದಾರೆ ವಿಜಯೇಂದ್ರ ಅವರು. ತನ್ನ ಅಪ್ಪನ ಜೊತೆ ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಅಲ್ಲಿ ಹೋಗಿದ್ದೆ, ಅವಕಾಶ ಸಿಕ್ಕಿಲ್ಲ, ಆದರೆ ನನ್ನನ್ನೇ ಕಂಟಿನ್ಯೂ ಮಾಡ್ತಾರೆ ಅನ್ನುವಂತಹ ಒಂದು ಮಾಹಿತಿ ನನಗೆ ಸಿಕ್ಕಿದೆ. ವರಿಷ್ಠರ ಆಪ್ತರ ಮೂಲಕ ನಾನು ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ ಅನ್ನೋದನ್ನ ಕೂಡ ಅವರ ತಂದೆ BS ಯಡಿಯೂರಪ್ಪ ಅವರಿಗೆ ಹೇಳಿದ್ದಾರೆ. ಜೊತೆಗೆ ಟೆನ್ಷನ್ ಇದೆ BS ಯಡಿಯೂರಪ್ಪ ಅವರಿಗೂ ಕೂಡ. ಏನಾಗುತ್ತೇನೋ, ಕಂಟಿನ್ಯೂ ಮಾಡ್ತಾರೋ ಇಲ್ವೋ, ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಡಿಸಿಷನ್ ತಗೋಬಹುದು ಬಿಜೆಪಿಯ ಹೈಕಮಾಂಡ್. ಹಾಗಾಗಿಯೇ ಅವರೊಂದು ಆಯ್ಕೆ ಇವರೇ ಕಂಟಿನ್ಯೂ ಆಗಿದ್ದಾರೆ ಅಂತ ಹೇಳುವವರೆಗೂ ಕೂಡ ಟೆನ್ಷನ್ ಅಂತೂ ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ಲ. ಜೊತೆಗೆ ರೆಬಲ್ಸ್ ಕೂಡ ತಮ್ಮದೇ ಆದಂತಹ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ್ರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ದೆಹಲಿಗೆ ಹೋದ್ರೂ ಕೂಡ ವರಿಷ್ಠರ ಭೇಟಿ ಆಗಿಲ್ಲ, ಆದ್ರೆ ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ಅನ್ನುವಂತಹ ವಿಶ್ವಾಸ ವಿಜಯೇಂದ್ರ ಅವರಿಗೆ ಇದೆಯಾ? ಆ ಒಂದು ಸಮಾಧಾನ ಸಿಕ್ಕಿದೆಯಾ? ಯಾವ ರೀತಿಯಾಗಿ ಟೆನ್ಷನ್ ಇದೆ? ರೆಬಲ್ಸ್ ತಂತ್ರಗಾರಿಕೆ ಹೇಗಿದೆ? ಮೇಲ್ನೋಟಕ್ಕೆ ನಾನೇ 100ಕ್ಕೆ 100 ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ಅನ್ನುವಂಥ ಒಂದು ವಿಶ್ವಾಸ BY ವಿಜಯೇಂದ್ರ ಅವ್ರಿಗಿದೆ. ಆದರೆ ಒಳಗೊಳಗೆ ಆತಂಕವೂ ಕೂಡ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ, ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಭೇಟಿಗೆ ನಿನ್ನೆ ಮೊನ್ನೆ BY ವಿಜಯೇಂದ್ರ ಅವರು ಪ್ರಯತ್ನವನ್ನ ಮಾಡಿದ್ರು. ಸಹೋದರ ಹಾಗೂ ಸಂಸದ BY ರಾಘವೇಂದ್ರ ಅವರ ಜೊತೆ ನೇರವಾಗಿ ದೆಹಲಿಗೆ ತೆರಳಿ ಅಲ್ಲಿ ಪ್ರಯತ್ನಕ್ಕೆ ಮುಂದಾಗಿದ್ರು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಲಿ ಅಥವಾ ಅಮಿತ್ ಶಾ ಅವರಾಗಲಿ ವಿಜಯೇಂದ್ರ ಅವರ ಸಂಪರ್ಕಕ್ಕೆ ಸಿಗಲಿಲ್ಲ, ಮತ್ತೆ ಭೇಟಿಗೂ ಕೂಡ ಅವಕಾಶವನ್ನು ಕೊಡಲಿಲ್ಲ. ಸೊ ಹೀಗಾಗಿ ಬಂದ ದಾರಿಗೆ ಸುಂಕವಿಲ್ಲದೆ ಬರಿಗೈಯಲ್ಲಿ ವಾಪಸ್ ಆದಂಥ ಒಂದು ಪರಿಸ್ಥಿತಿ ಇದೀಗ BY ವಿಜಯೇಂದ್ರ ಅವರಿಗೆ ಎದುರಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ತನ್ನ ಆಪ್ತರ ಮೂಲಕವಾಗಿಯೇ ಈ ಒಂದು ಅಂದರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತೀನಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ವಾಪಸ್ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ, ಒಂದು ಕಡೆಯಾಗಿ ರೆಬಲ್ಸ್ ನಾಯಕರು, ಮತ್ತೊಂದು ಕಡೆಯಾಗಿ ಮಿತ್ರ ಪಕ್ಷವಾಗಿರ್ತಕ್ಕಂಥ JDS ನಾಯಕರ ದೂರು. ಹೀಗಾಗಿ ಎಲ್ಲ ಒಂದು ಕಡೆಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ತಮಗೆ ಕೈ ತಪ್ಪೋದು ಅನ್ನುವಂಥ ಒಂದು ಆತಂಕ BY ವಿಜಯೇಂದ್ರ ಅವ್ರಿಗೆ ಇರ್ತಕ್ಕಂಥದ್ದು. ನೋಡಿ, ಭಾಳ ಮುಖ್ಯವಾಗಿ ಸಿಗಂದೂರು ಸೇತುವೆ ಉದ್ಘಾಟನೆ ಕಾರ್ಯಕ್ರಮದ ಆಹ್ವಾನ ಕೊಡುವಂಥ ಒಂದು ನಿಟ್ಟಲ್ಲಿ ಭೇಟಿಗೆ ಅವಕಾಶ ಕೊಡದೇ ಇದ್ರೂ ಕೂಡ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನಾದರೂ ಕೂಡ ನಡೆಸಬಹುದು. ಈ ಒಂದು ಸಭೆಯಲ್ಲಾದರೂ ಕೂಡ ಮೋದಿ ಮತ್ತು ಅಮಿತ್ ಶಾ ಅವರನ್ನ ಸಂಪರ್ಕ ಮಾಡಿ ಆಹ್ವಾನಿಸಬಹುದು, ಮತ್ತೊಂದು ಕಡೆಗೆ ಈ ಒಂದು ವಿಚಾರಕ್ಕೆ ಚರ್ಚೆ ನಡೆಸಬಹುದು ಅನ್ನುವಂಥ ಒಂದು ವಿಶ್ವಾಸದಲ್ಲಿದ್ದರು. ಆದರೆ ಮೋದಿ ಮತ್ತು ಅಮಿತ್ ಶಾ ಅವರು ಈ ಒಂದು ಸಭೆಯನ್ನು ಕೂಡ ನಡೆಸಲಿಲ್ಲ. ಸೊ ಹೀಗಾಗಿ ತೀವ್ರ ಅಸಮಾಧಾನದಲ್ಲಿ ವಾಪಸ್ ಆಗಿರ್ತಕ್ಕಂಥದ್ದು. ಆದರೂ ಕೂಡ ದೆಹಲಿಯಿಂದ ವಾಪಸ್ಸಾದಂಥ ಬಳಿಕ ನೇರವಾಗಿ ತಮ್ಮ ತಂದೆ ಬಿಜೆಪಿ ಹಿರಿಯ ನಾಯಕ BS ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ದೆಹಲಿಯಲ್ಲಾದಂಥ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಹೇಗಾದರೂ ಮಾಡಿ ಪುತ್ರನಿಗೆ ಮತ್ತೊಮ್ಮೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕಟ್ಟಬೇಕು, ಮತ್ತೊಂದು ಕಡೆಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಅವರನ್ನು ಮುಂದುವರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಲೆಕೆಡಿಸಿಕೊಂಡಿರ್ತಕ್ಕಂಥ BS ಯಡಿಯೂರಪ್ಪನವರು ಕೂಡ ದೆಹಲಿ ಮಟ್ಟದ ತನ್ನ ಆಪ್ತರ ಮೂಲಕವಾಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಅವರನ್ನೇ ಮುಂದುವರಿಸಬೇಕು ಅನ್ನುವಂಥ ನಿಟ್ಟಲ್ಲಿ ತನ್ನ ಆಪ್ತರ ಮೂಲಕವಾಗಿ ಕಸರತ್ತನ್ನು ಮುಂದುವರಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ಎಲ್ಲ ಒಂದು ಕಡೆಯಾಗಿ BS ಯಡಿಯೂರಪ್ಪನವರ ಕುಟುಂಬಕ್ಕೆ ಇದೀಗ ಬಿಜೆಪಿಯ ರೆಬಲ್ಸ್ ನಾಯಕರು ಒಂದು ರೀತಿ ಮಗ್ಗಲು ಮುಳ್ಳಾದ್ರ. ಮತ್ತೊಂದು ಕಡೆಯಾಗಿ BS ಯಡಿಯೂರಪ್ಪನವರ ಪದತ್ಯಾಗದ ಬಳಿಕ, ಅವರು ಅಧಿಕಾರದಿಂದ ಇಳಿದಂಥ ಬಳಿಕ ಅವರ ವರ್ಚಸ್ಸು ಎಲ್ಲ ಒಂದು ಕಡೆಗೆ ಕುಂದುತ್ತಾ ಇದೆಯಾ?
ತನ್ನ ಪುತ್ರನಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ಟೋದಕ್ಕೆ ಇದೀಗ BS ಯಡಿಯೂರಪ್ಪನವರು ಎಣಗಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಯ್ತಾ? ಹೀಗೆ ಹಲವಾರು ಚರ್ಚೆಗಳು ವಿಮರ್ಶೆಗಳು ಇದೀಗ ಕೇಸರಿ ಪಾಳ್ಯದಲ್ಲಿ ಕೇಳಿಬರ್ತಾ ಇರ್ತಕ್ಕಂಥದ್ದು ನವಿತಾ ಜೈನ್. ತಿಮ್ಮೇಗೌಡ್ರೆ, ಈಗ ಹೋದ್ರು ಬಂದ್ರು ವಾಪಸ್, ಆದ್ರೆ ರೆಬೆಲ್ಸ್ ಕೂಡ ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ವಿಜೇಂದ್ರ ಅವರು ಈಗಾಗಲೇ ಒಂದು ರೀತಿಯ ತಂತ್ರಗಾರಿಕೆನ ಅವರು ಕೂಡ ಮಾಡ್ತಾ ಇದ್ದಾರೆ. ಏನ್ ಬೇಕೋ ಲಾಬಿ ಎಲ್ಲ ಆಗ್ತಾ ಇದೆ. ಬಟ್ ನಿಜವಾಗ್ಲೂ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಹೈಕಮಾಂಡ್ ಅನ್ನು ಯಾವುದೇ ಕಾರಣಕ್ಕೂ ಕೂಡ ನಂಬು ಹಾಗಿಲ್ಲ. ನಾವು ಅನೇಕ ಘಟನೆಗಳಲ್ಲಿ ಅನೇಕ ವಿಚಾರಗಳಲ್ಲಿ ನೋಡಿದ್ದೀವಿ, ಕೊನೆ ಕ್ಷಣದಲ್ಲಿ ಎಷ್ಟೋ ಬದಲಾವಣೆಗಳು ಆಗಿರೋದು. ಅಂತಹದ್ದೇ ಪರಿಸ್ಥಿತಿ ಇಲ್ಲಿನ ಒಂದು ರಾಜ್ಯಾಧ್ಯಕ್ಷ ವಿಚಾರದಲ್ಲಿ ಇದೆಯಾ? ಇದೆಯಾ ಅನ್ನೋದಕ್ಕಿಂತ ಮುಖ್ಯವಾಗಿ BS ಯಡಿಯೂರಪ್ಪನವರ ಕುಟುಂಬವನ್ನು ಹೈಕಮಾಂಡ್ ಕಂಟ್ರೋಲಿಗೆ ತೆಗೆದುಕೊಳ್ಬೇಕು. ಯಾಕಂತ ಹೇಳಿದ್ರೆ ಹೈಕಮಾಂಡ್ಗೆ ಯಡಿಯೂರಪ್ಪನವರು ಸಿಡ್ಡಿ ಹೊಡೆದಂಥ ಅನೇಕ ಉದಾಹರಣೆಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ BY ವಿಜೇಂದ್ರ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಯಾರೂ ಕೂಡ ಇಲ್ಲ. ಅಂದರೆ BJP ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಮರ್ಥವಾಗಿ, ಅದು ಸಂಪನ್ಮೂಲ ಕ್ರೋಢೀಕರಣ ಆಗಿರ್ಬೋದು, ಏನು ಫೇಸ್ ವ್ಯಾಲ್ಯೂ ಆಗಿರ್ಬೋದು. ಸೊ ಹೀಗಾಗಿ BS ಯಡಿಯೂರಪ್ಪನವರ ಕುಟುಂಬವನ್ನು ಕಂಟ್ರೋಲಿಗೆ ತೆಗೆದುಕೊಂಡು ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಎನ್ನುವಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಹೋದರೆ BS ಯಡಿಯೂರಪ್ಪನವರ ಕುಟುಂಬಕ್ಕೆ BY ವಿಜೇಂದ್ರ ಅವ್ರಿಗೆ BJP ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ಟೋದಕ್ಕೆ ಹೈಕಮಾಂಡ್ ಚಿಂತನೆ ನಡೆಸಿದೆ ಅನ್ನುವಂಥ ಒಂದು ಚರ್ಚೆಯೂ ಕೂಡ ಕೇಸರಿ ಪಾಳ್ಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಆದರೆ BJPಯ ಒಂದು ಬಣ ಮತ್ತು JDSನ ಕೆಲ ನಾಯಕರುಗಳು ಯಾವುದೇ ಕಾರಣಕ್ಕೂ BS ಯಡಿಯೂರಪ್ಪನವರು BY ವಿಜೇಂದ್ರ ಅವ್ರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ಟಬಾರ್ದು, ಅವರನ್ನು ಮತ್ತೊಮ್ಮೆ ಮುಂದುವರಿಸಬಾರ್ದು. ಯಾಕಂತ ಹೇಳಿದ್ರೆ ಕೇವಲ ಅವರು ಒಂದು ವರ್ಗವನ್ನು, ಒಂದು ಬಣವನ್ನು ಮಾತ್ರ ಅವರು ತಮ್ಮ ಆಪ್ತರಿಗೆ ಮಣೆ ಹಾಕ್ತಾ ಇದ್ದಾರೆ. ಪದಾಧಿಕಾರಿಗಳ ನೇಮಕದಲ್ಲಾಗಿರ್ಬೋದು, ಮತ್ತೊಂದು ಕಡೆಗೆ ವಿವಿಧ ರೀತಿಯಲ್ಲಿ ಪಕ್ಷದ ಆಕ್ಟಿವಿಟೀಸ್ನಲ್ಲಿ ತನ್ನ ಆಪ್ತರಿಗಷ್ಟೇ ಅವರು ಮಣೆಯನ್ನು ಹಾಕ್ತಾರೆ, ಎಲ್ಲರನ್ನೂ ಕೂಡ ಒಟ್ಟಿಗೆ ಕೊಂಡೊಯ್ತಾ ಇಲ್ಲ ಅನ್ನುವಂಥ ಒಂದು ನಿಟ್ಟಲ್ಲಿ. ಸೊ ಹೀಗಾಗಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಹಲವು ನಾಯಕರುಗಳೇನು ಸಿಡಿದೆದ್ದಿದ್ದಾರೆ, ಅವರ ಮಾತಿಗೂ ಕೂಡ ಹೈಕಮಾಂಡ್ ಮನ್ನಣೆಯನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ BJP ರಾಜ್ಯಾಧ್ಯಕ್ಷ ಸ್ಥಾನದಿಂದ BY ವಿಜೇಂದ್ರನ್ನ ಕೆಳಗಿಳಿಸಿ ಅಥವಾ ಬದಲಾವಣೆ ಮಾಡಿದ್ರೆ ಮತ್ತೆ ಪರ್ಯಾಯವಾಗಿ ಯಾರು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತಲಾಶನ್ನು ಮಾಡ್ತಾ ಇದೆ. ಪರ್ಯಾಯ ಅಭ್ಯರ್ಥಿಗೂ ಕೂಡ ಹೈಕಮಾಂಡ್ ತಲಾಶ್ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಹೈಕಮಾಂಡ್ಗೆ ಏನಾದರೂ ಪರ್ಯಾಯವಾಗಿ ಸೂಕ್ತ ಅಭ್ಯರ್ಥಿ ಸಿಕ್ಕಿದ್ದೇ ಆಗಿದ್ದಲ್ಲಿ BY ವಿಜೇಂದ್ರ ಅವ್ರನ್ನ ಪದಚ್ಯುತಿಗೊಳಿಸೋದು ಅಕ್ಷರಶಃ ನಿಜ, ಮತ್ತೊಂದು ಕಡೆಗೆ ಬದಲಾವಣೆ ಮಾಡೋದು ಕೂಡ ನಿಜ ಅನ್ನುವಂಥದ್ದು ಕೂಡ ಭಾಳ ಮುಖ್ಯವಾಗಿ ಕೇಳಿಬರ್ತಾ ಇರ್ತಕ್ಕಂಥ ಒಂದು ಮಹತ್ವದ ಚರ್ಚೆ. ಸೊ ಹೀಗಾಗಿ ಕೊಂಚ ಆತಂಕದಲ್ಲಿರ್ತಕ್ಕಂಥ ಒಳಗೊಳಗೆ ಅಸಮಾಧಾನಗೊಂಡಿರ್ತಕ್ಕಂಥ ಆತಂಕದಲ್ಲಿರ್ತಕ್ಕಂಥ BS ಯಡಿಯೂರಪ್ಪನವರ ಕುಟುಂಬ ಇದೀಗ ದೆಹಲಿ ಮಟ್ಟದ ತನ್ನ ಆಪ್ತರ ಮೂಲಕವಾಗಿ ಮೋದಿ ಮತ್ತು ಅಮಿತ್ ಶಾ ಅವರ ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ, ಅವರ ವಿಶ್ವಾಸವನ್ನು ಗಳಿಸುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ಗೋಕರ್ಣ ಗುಹೆಯಲ್ಲಿದ್ದ ವಿದೇಶಿ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ರಷ್ಯಾ ಮೂಲದ ಮಹಿಳೆ ಹಾಗೇನೆ ಇಬ್ಬರು ಆಕೆಯ ಮಕ್ಕಳು, ಇವರನ್ನ ರಕ್ಷಿಸಲಾಗಿದೆ. ಗೋಕರ್ಣ ಪೊಲೀಸರು ಮಹಿಳೆ ಮತ್ತು ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ರಾಮತೀರ್ಥ ಬಳಿಯ ಗುಹೆಯಲ್ಲಿ ವಾಸವಿದ್ರು ಮಹಿಳೆ. ಗೋಕರ್ಣ PI ಶ್ರೀಧರ್ ಗಸ್ತು ತಿರುಗುವ ವೇಳೆ ಈ ಒಂದು ಮಹಿಳೆ ಮತ್ತು ಮಕ್ಕಳು ಪತ್ತೆಯಾಗಿದ್ದಾರೆ. ವಿದೇಶಿ ಮಹಿಳೆಯನ್ನ ಇದೀಗ ರಕ್ಷಣೆ ಮಾಡಲಾಗಿದೆ. ರಷ್ಯಾ ಮೂಲದವರು ಅನ್ನೋದು ಮಾಹಿತಿ ಲಭ್ಯವಾಗಿದೆ. ಜೊತೆಗೆ 2016ರಲ್ಲಿ ಅವರು ಬಿಸ್ನೆಸ್ ವೀಸಾವನ್ನು ತಗೊಂಡು ಇಲ್ಲಿಗೆ ಬಂದಿದ್ರು. ಆ ವೀಸಾ ಅವಧಿ ಮುಗಿದಿದ್ರೂ ಕೂಡ ಇಲ್ಲಿಂದ ರಷ್ಯಾಗೆ ತೆರಳಿಲ್ಲ. ಈಗ ಈ ಸಂದರ್ಭದಲ್ಲಿ ಮತ್ತೆ ಅವರು ಗೋಕರ್ಣಕ್ಕೆ ಬಂದಿದ್ದಾರೆ, ಬೇರೆ ಬೇರೆ ಕಡೆ ಹೋಗಿ. ಆ ಸಂದರ್ಭದಲ್ಲಿ ಅವರು ಗುಹೆಯಲ್ಲಿ ವಾಸ ಇದ್ರು ಅಂತ ಗೊತ್ತಾಗಿದೆ. ಗುಹೆಗೆ ತೆರಳಿ ರಕ್ಷಣೆ ಮಾಡಿದ್ದಾರೆ ಗೋಕರ್ಣ ಪೊಲೀಸರು. 2016ರ ಅಕ್ಟೋಬರಲ್ಲಿ ಭಾರತಕ್ಕೆ ಬಂದಿದ್ರು ಈ ರಷ್ಯಾ ಮಹಿಳೆ. 2017ರ ಏಪ್ರಿಲ್ ವರೆಗೆ ಅವರಿಗೆ ಬಿಸ್ನೆಸ್ ವೀಸಾ ಇತ್ತು. ಆಮೇಲೆ ಭಾರತಕ್ಕೆ ಅವರು ಆ ಸಂದರ್ಭದಲ್ಲಿ ಬರ್ತಾರೆ. ವೀಸಾ ಅವಧಿ ಮುಗ್ದಿದ್ರೂ ಕೂಡ ರಷ್ಯಾಗೆ ಮಹಿಳೆ ತೆರಳಿಲ್ಲ. ಆಲ್ಮೋಸ್ಟ್ 7ರಿಂದ 8 ವರ್ಷಗಳಿಂದ ಇದೀಗ ಇಲ್ಲೇ ಇದ್ದಾರೆ, ಭಾರತದಲ್ಲೇ ಇದ್ದಾರೆ. ಒಂದ್ಸಲ ನೇಪಾಳಕ್ಕೆ ಹೋಗಿ ಮತ್ತೆ ಗೋವಾಗೆ ವಾಪಸ್ ಆಗಿದ್ರು ಈ ರಷ್ಯಾ ಮಹಿಳೆ. ಗೋವಾದಲ್ಲೇ ಕೆಲಸ ಮಾಡ್ಕೊಂಡಿದ್ರು. ನೀನಾ ಕುಟೀನಾ ಅನ್ನುವರು ಇವರು. 1 ವಾರದ ಹಿಂದೆ ಮತ್ತೆ ಗೋಕರ್ಣಕ್ಕೆ ಬಂದಿದ್ದಾರೆ. ಸದ್ಯ ಮಹಿಳಾ ಸ್ವೀಕಾರ ಕೇಂದ್ರದಲ್ಲಿ ಇದೀಗ ಅವರಿಗೆ ಆಶ್ರಯವನ್ನ ನೀಡಲಾಗಿದೆ. ಸೋಮವಾರ ಅಂದ್ರೆ ನಾಳೆ ಬೆಂಗಳೂರಿನ FRRO ಕಚೇರಿಗೆ ಅವರನ್ನ ಕರ್ಕೊಂಡು ಹೋಗ್ತಾರೆ. ಈಗ ಅಲ್ಲಿ ವಿಚಾರಣೆಯನ್ನ ಮಾಡ್ತಾರೆ. ಗೋಕರ್ಣ ಪ್ರಕೃತಿಯ ಸೌಂದರ್ಯಕ್ಕೆ ಮನಸೋತು ಗುಹೆಯಲ್ಲೇ ಉಳ್ಕೊಂಡಿದ್ರು ನೀನಾ ಕುಟೀನಾ. ಈ ಹಿಂದೊಮ್ಮೆ ಗೋಕರ್ಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಗುಹೆ ಇರುವ ಜಾಗವನ್ನ ನೋಡ್ಕೊಂಡು ಹೋಗಿದ್ರು. ಇದೀಗ ಆ ಜಾಗಕ್ಕೆ ಬಂದು ಅಲ್ಲೇ ವಾಸ ಇದ್ರು. ಆದ್ರೆ ಅಲ್ಲಿ ಇದ್ದಿದ್ದನ್ನ ಗಮನಿಸಿದಂತಹ ಸ್ಥಳೀಯ ಪೊಲೀಸರು ಅಲ್ಲಿ ಅವರನ್ನ ಹೋಗಿ ರಕ್ಷಣೆ ಮಾಡಿದ್ದಾರೆ. ಇದೇ
ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್ ನಾಯ್ಕ್ ಎಷ್ಟು ಟೈಮಿಂದ ಆ ಒಂದು ಗುಹೆಯಲ್ಲೇ ಇದ್ರು, ಹೇಗ್ ಜೀವನ ನಡೆಸ್ತಾ ಇದ್ರು ಅಲ್ಲಿ? ಯಾಕಂದ್ರೆ ಆಲ್ಮೋಸ್ಟ್ 2016ರಿಂದ 17ರವರೆಗೆ ಅವರಿಗೆ ವೀಸಾ ಇದ್ರೂ ಕೂಡ ಆ ನಂತರ ಅವರು ಎಲ್ಲೆಲ್ಲಿ ಇದ್ರು, ಯಾಕೆ ವಾಪಸ್ ಹೋಗ್ಲಿಲ್ಲ? ನವಿತಾ, ಇದು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ರಾಮತೀರ್ಥದಲ್ಲಿ ಗುಹೆಯಲ್ಲಿ ರಷ್ಯಾ ಮಹಿಳೆ ವಾಸವಿದ್ದಂತ ಒಂದು ಸ್ಟೋರಿ ಇದು. ಏನಪ್ಪಾ ಅಂದ್ರೆ, ಇವರು ಕಳೆದ ಒಂದು ವಾರದಿಂದ ಈ ಮಹಿಳೆ ತನ್ನ 2 ಮಕ್ಕಳೊಟ್ಟಿಗೆ ರಾಮತೀರ್ಥದ ಮೇಲ್ಗಡೆ ಇರುವಂತ ಒಂದು ಗುಹೆಯಲ್ಲಿ ವಾಸವಾಗಿರ್ತಾಳೆ. ಕಳೆದ ಒಂದು ವಾರದಿಂದ ಅವಳು ಪೊಲೀಸರಿಗೆ ಕೊಟ್ಟಿರುವಂತ ಒಂದು ಮಾಹಿತಿ ಪ್ರಕಾರ ಈ ಒಂದು ವಾರದಿಂದ ಇಲ್ಲಿ ವಾಸವಾಗಿರುವಂತದ್ದು. ಇದ್ರ ಜೊತೆಗೆ ಕಳೆದ ಒಂದು ದಿನದ ಹಿಂದೆ ಇಲ್ಲಿನ ಗೋಕರ್ಣ ಪೊಲೀಸರು ಈ ಭಾಗದಲ್ಲಿ ಗಸ್ತು ತಿರುಗಲು ಹೋದಂತ ಒಂದು ಸಂದರ್ಭದಲ್ಲಿ ಇವರು ವಾಸವಿದ್ದಂತ ಒಂದು ವಿಚಾರ ಬೆಳಕಿಗೆ ಬಂದಿರುವಂತದ್ದು. ಅದಾದ ನಂತರ ಅವರನ್ನ ವಿಚಾರಣೆಗೆ ತೆಗೆದುಕೊಳ್ಳಲಾಗತ್ತೆ. ಈ ಸಂದರ್ಭದಲ್ಲಿ ಆಕೆ ಬಿಚ್ಚಿಟ್ಟಂತ ಒಂದು ಮಾಹಿತಿ ಏನಪ್ಪಾ ಅಂದ್ರೆ, ನಾವು ಕಳೆದ ಒಂದು ವಾರದ ಹಿಂದೆ ಈ ಗೋಕರ್ಣದ ಗುಹೆಯಲ್ಲಿ ವಾಸವಾಗಿದ್ದೇವೆ ಎನ್ನುವಂತಹ ಒಂದು ಮಾಹಿತಿಯನ್ನ ಹೇಳಿರುವಂತದ್ದು. ಈಕೆ 2016 ಅಕ್ಟೋಬರ್ ರಿಂದ 2017 ಏಪ್ರಿಲ್ ವರೆಗೆ ಬಿಸಿನೆಸ್ ವೀಸಾ ಮೇಲೆ ಗೋವಾಕ್ಕೆ ಬಂದು ಉಳಿತಾರೆ. ಗೋವಾದಲ್ಲಿ ಖಾಸಗಿ ಕಂಪನಿಯಲ್ಲೂ ಸಹಿತ ಒಂದು ಉದ್ಯೋಗವನ್ನ ಕಂಡುಕೊಂಡು ಅಲ್ಲಿ ಜೀವನವನ್ನ ಮಾಡ್ತಾ ಇದ್ರು. ಅದರಾದ ನಂತರ 2018ರವರೆಗೆ ಎಕ್ಸಿಟ್ ಆಗ್ಲು ಅವಕಾಶ ಸಿಗತ್ತೆ. ಅದಾದ ನಂತರ ಇವರು ನೇರವಾಗಿ ರಷ್ಯಾ ಹೋಗಲ್ಲ, ರಷ್ಯಾ ಹೋಗೋ ಬದಲಿಗೆ ನೇಪಾಳವನ್ನ ಹೋಗ್ತಾರೆ. ನೇಪಾಳದಲ್ಲಿ 4 ವರ್ಷಗಳ ಕಾಲ, ಅಂದ್ರೆ 4 ರಿಂದ 3 ವರ್ಷಗಳ ಕಾಲ ಅಲ್ಲೇ ಉಳಿದುಕೊಂಡು ಕೊರೋನಾ ನಂತರ 2022ರಲ್ಲಿ ಮತ್ತೆ ವಾಪಸ್ ಗೋವಾಕ್ಕೆ ಬರ್ತಾರೆ. ಗೋವಾದಿಂದ ಮತ್ತೆ ಕರ್ನಾಟಕ ರಾಜ್ಯ ಆಗಿರ್ಬೋದು, ಅದೇ ರೀತಿ ಭಾರತದ ವಿವಿಧ ರಾಜ್ಯಗಳಲ್ಲಿ ಸುತ್ತಾಟವನ್ನ ನಡೆಸಿ ಮತ್ತೆ ಪುನಃ 2023ರಿಂದ 24ರಷ್ಟೊತ್ತಿಗೆ ಮತ್ತೆ ಗೋವಾ ಬಂದು ಉಳಿದುಕೊಳ್ತಾರೆ. ಅದಾದ ನಂತರ ಕಳೆದ ಒಂದು ವಾರದಿಂದ ಒಂದು 15 ದಿವಸದವರೆಗೆ ಈ ದಿವಸದ ಹಿಂದೆ ಈ ಗೋಕರ್ಣ ಬಂದು ಇನ್ನು ರಾಮತೀರ್ಥದ ಒಂದು ಗುಹೆಯಲ್ಲಿ ವಾಸವಾಗಿರ್ತಾರೆ ತಮ್ಮ 2 ಮಂದಿ ಮಕ್ಕಳೊಟ್ಟಿಗೆ. ಈ ಗಸ್ತು ತಿರುಗುವಂತಹ ಒಂದು ಸಂದರ್ಭದಲ್ಲಿ ಹೀಗೆ ಇದ್ದಂತ ಒಂದು ವಿಚಾರವನ್ನ ಬೆಳಕಿಗೆ ಬಂದಿರುವಂತದ್ದು. ವೀಸಾ ಮುಗಿದ್ರೂ ಕೂಡ ಇದೇ ಜಾಗದಲ್ಲಿ ಅಂದ್ರೆ ಭಾರತ ದೇಶದಲ್ಲಿ ಉಳ್ಕೊಂಡಿರುವಂತದ್ದು ಕೆಲವೊಂದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಅದರ ಜೊತೆಗೆ ಇವರ ಆಹಾರ ಪದ್ಧತಿ ಹೇಗೆ ಎನ್ನುವಂತ ಒಂದು ವಿಚಾರವನ್ನ ನೀವು ಪ್ರಶ್ನೆ ಮಾಡಿದ್ರಿ. ಏನಪ್ಪಾ ಅಂದ್ರೆ, ರಾಮತೀರ್ಥ ಅಂದ್ರೆ ದೇವಸ್ಥಾನದ ಅಲ್ಲಿ ರಾಮ ಮಂದಿರ ಇದೆ. ಆ ರಾಮ ಮಂದಿರಕ್ಕೆ ನೈವೇದ್ಯಕ್ಕೆ ದರ್ಶನ್ ನಾಯ್ಕ್ ಮಾತನಾಡಿಸ್ತೀನಿ. ಇನ್ನು ಉತ್ತರ ಕನ್ನಡ ಎಸ್ಪಿ ಆಗಿರುವಂತಹ ಎಂ ನಾರಾಯಣ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್, ನಮಸ್ಕಾರ. ರಷ್ಯಾ ಮೂಲದ ಮಹಿಳೆ ಈಗ ಕಳೆದ ಒಂದು ವಾರದಿಂದ ರಾಮತೀರ್ಥ ಗುಹೆಯಲ್ಲಿ ಇದ್ರು, ಹೇಗ್ ಮಾಹಿತಿ ಸಿಕ್ತು? ಇದೀಗ ಅವರನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ ಸರ್? ನಮಸ್ಕಾರ. ತಮ್ಗೆಲ್ಲ ಗೊತ್ತಿರೋ ಹಾಗೆ ಗೋಕರ್ಣ ಇಸ್ ಒನ್ ಟೂರಿಸ್ಟ್ ಅಂಡ್ ತುಂಬಾ ಜನ ಫಾರಿನರ್ಸ್ ಬಂದು ಉಳ್ಕೊಳ್ಳುವಂತ ಜಾಗ. ಬಟ್ ಯಾರ ಫಾರಿನರ್ಸ್ ಬಂದ್ರು ಪಾಸ್ಪೋರ್ಟ್ ಅಂತ ವೀಸಾ ತಗೊಂಡು ಯಾವ್ದಾದ್ರು ಹೋಟೆಲ್ಸ್ ಲಾಡ್ಜಸ್ ಅಲ್ಲಿ ತಂಗದಾಗ ನಮ್ಗೆ ಸಿ ಫಾರ್ಮ್ ಅಲ್ಲ ಇನ್ಫಾರ್ಮೇಶನ್ ಬರುತ್ತೆ. ದಟ್ ಇಸ್ ಅ ಯೂಶುವಲ್ ಪ್ರಾಕ್ಟೀಸ್. ಈ ಹಿಂದೆ ಒಂದು 10 ವರ್ಷದ ಹಿಂದೆ ಅಲ್ಲಿ ಗೋವಾ ತರ ಫ್ಯಾಕ್ಸ್ ಅಂತ ಹೇಳಿ ಬೀಚ್ ಸೈಡ್ ಅಲ್ಲಿ ಎಲ್ಲ ಫಾರಿನರ್ಸ್ ಬಂದು ಉಳ್ಕೊಳ್ಳುವಂತ ವ್ಯವಸ್ಥೆ ಒಂದಿತ್ತು. ಅವ್ರ ಹೋಟ್ಲಲ್ಲಿ ಉಳಿತಾ ಇರ್ಲಿಲ್ಲ, ಅಲ್ಲಿ ಟೆಂಪ್ರವರಿ ಸ್ಟ್ರಕ್ಚರ್ಸ್ ಅಲ್ಲಿ ಅವರೇ ಮಾಡ್ಕೊಂಡು ಉಳಿತಾ ಅಂತ ಒಂದು ಕಲ್ಚರ್ ಇತ್ತು. ಅದನ್ನು ಈಗ ಬ್ರೇಕ್ ಬಿದ್ದಿದೆ. ಇದೇನಂತ ಹೇಳಿದ್ರೆ, ಈಗ ಈ ಮಳೆಗಾಲ ಆಗಿರೋದ್ರಿಂದ ನಾವು ಎಲ್ಲಾ ಕಡೆ ಗುಡ್ಡ ಕುಸಿತ ಮತ್ತೆ ಈ ಮಳೆಗೆ ಸಂಬಂಧಪಟ್ಟಂಗೆ ಈ ಮರ ಎಲ್ಲ ಬೀಳೋದು ಈ ತರ ಇರುವಾಗ ನಾವೆಲ್ಲ ಕಳೆದ ಒಂದು ತಿಂಗಳಿಂದ ಹೈ ಅಲರ್ಟ್ ಇಂದ ಎಲ್ಲ ಗುಡ್ಡಗಾಡು ಪ್ರದೇಶಗಳು ಮತ್ತೆ ಟೂರಿಸ್ಟ್ ಹಿಂದೆ ಫಾರಿನರ್ಸ್ ಎಲ್ಲ ಬಂದು ಎಲ್ಲೆಲ್ಲಿ ಉಳ್ಕೊಂತಾ ಇದ್ರು ಗುಡ್ಡಗಳಲ್ಲಿ ಎಲ್ಲಾನು ಪೆಟ್ರೋಲಿಂಗ್ ಮಾಡಿದ ಸಂದರ್ಭದಲ್ಲಿ ಜುಲೈ 9ರಂದು ನಮ್ಮ PI ಗೋಕರ್ಣ ಶ್ರೀಧರ್ ಅವ್ರಿಗೆ ಒಂದು ಬೆಟ್ಟದ ಮೇಲೆ ನಮ್ಮ ಕಾನ್ಸ್ಟೇಬಲ್ಗೆ ಅವ್ರಿಗೆ ಇದು ಒಂದು ಸೀರೆ ನಾವು ಏನು ಒಣಗಾಕ್ತಿರಲ್ಲ ಆ ತರ ಒಂದು ಕಾಣಿಸುತ್ತೆ. ಸೊ ಹಾಗಾಗಿ ಅಲ್ಲಿರೋ ಲೋಕಲ್ಸ್ ನ ಎಲ್ಲ ವಿಚಾರ ಮಾಡಿದಾಗ ಯಾರು ಸುತ್ತಮುತ್ತ ಮನೇನೂ ಯಾವ್ದಿಲ್ಲ ರಾಮತೀರ್ಥ ಅಂತ. ಹಾಗಾಗಿ ಅಲ್ಲಿಗೆ ನಮ್ಮವರು ಟ್ರೆಕ್ಕಿಂಗ್ ಮಾಡ್ಕೊಂಡು ಅನುಮಾನದಿಂದ ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಹೋದಾಗ ಸ್ವಲ್ಪ ಒಳಗಡೆ ಯಾರೋ ಮನುಷ್ಯರಿದ್ದಂಗೆ ನೋಡಿದಾಗ ದೇರ್ ಇಸ್ ಒನ್ ಲೇಡಿ ನೀನಾ ಮತ್ತೆ ಇಬ್ರು ಮಕ್ಕಳು ಇದ್ರು. ಮತ್ತೆ ಅಲ್ಲೇ ಸ್ವಲ್ಪ ಅಡಿಗೆ ಮಾಡ್ಕೊಳ್ಳೋದು ಎಲ್ಲ ಕುರುಹುಗಳು ಕಂಡು ಬಂತು. ಮತ್ತೆ ಪಕ್ಕದಲ್ಲೇ ಅಲ್ಲೇ ಸ್ವಲ್ಪ ಹಾವುಗಳು ಎಲ್ಲ ಇತ್ತು, ತುಂಬಾ ಡೇಂಜರ್ ಇತ್ತು. ಅವ್ರಿಗೆ ಭಾಷೆ ಬರ್ತಾ ಇರ್ಲಿಲ್ಲ, ಮತ್ತೆ ತುಂಬಾ ಮಳೆ. ಹಾಗಾಗಿ ಅಲ್ಲಿರುವಂತ ಲೋಕಲ್ ಚೈಲ್ಡ್ ವೆಲ್ಫೇರ್ ಆಫೀಸರ್ನ ಎಲ್ಲ ಗುಡ್ಡದ ಮೇಲೆ ಒಂದು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಿ ಅವ್ರಿಗೆ ಭಾಷೆನೂ ಬರ್ತಾ ಇರ್ಲಿಲ್ಲ. ಸೊ ವಿ ಕನ್ವಿನ್ಸ್ ದಿಸ್ ಇಸ್ ವೆರಿ ಡೇಂಜರ್ ಜಾಗ, ಈ ತರ ಬರೋದು ತಪ್ಪಾಗ್ತದೆ. ದೆನ್ ಏನೋ ಸೇಫ್ಟಿ ಸೆಕ್ಯೂರಿಟಿ ಅಂತ ಅವ್ನು ಮನವೊಲಿಸಿ ಅವ್ರು ಏನು ಊಟನೂ ಸರಿಯಾಗಿ ಮಾಡಿಲ್ಲ ಅಂತ ಅನ್ಸುತ್ತೆ, ಸ್ವಲ್ಪ ವೀಕ್ ಆಗಿದ್ರು. ಅವ್ರನ್ನ ಕರ್ಕೊಂಡ್ ಬಂದು ಅಲ್ಲೊಂದು ಆಶ್ರಮದಲ್ಲಿ ಅವ್ರನ್ನ ಟೆಂಪ್ರವರಿ ಶೆಲ್ಟರ್ ಕೊಟ್ಟು ಮೆಡಿಕಲ್ ಎಲ್ಲ ಮಾಡಿಸಿ ಅವ್ರು ಚೇತರಿಸ್ಕೊಂಡು ವಿಚಾರ ಮಾಡಿದಾಗ ಶಿ ಕೇಮ್ ಟು ವೀಸಾದಲ್ಲಿ 2017 ಬಂದಿದ್ದಾರೆ ಇಂಡಿಯಾಗೆ ರಷ್ಯಾದಿಂದ. ಅವ್ರಿಗೆ ಆಮೇಲೆ 17ಗೆನೆ ಟೂರಿಸ್ಟ್ ವೀಸಾ 1 ಇಯರ್ಗೆನೆ ಎಕ್ಸ್ಪೈರ್ ಆಗಿದೆ.
ಓಕೆ 17, 18, 19, 20, 25 ಅಂದ್ರೆ 7-8 ಇಯರ್ಸ್ ಅವರು ವಾಪಸ್ ಹೋಗ್ಬೇಕಾಗಿತ್ತು ರಷ್ಯಾಗೆ. ಬಟ್ ಆದ್ರೂ ಅವರು ಉಳ್ಕೊಂಡಿದ್ದಾರೆ. ಮೋಸ್ಟ್ಲಿ ಯಾವ್ದಾದ್ರು ಹೋಟೆಲ್ಸ್ ಅಲ್ಲಿ ಇಲ್ಲಿ ಹೋದ್ರೆ ಸಿ ಫಾರ್ಮ್ ಕೇಳ್ತಾರೆ, ವೀಸಾ ಕೇಳ್ತಾರೆ ಅನ್ನೋದು ಒಂದು ಕಾರಣ ಇರ್ಬೋದು. ಎರಡನೇದು, ನಾವು ಅಮ್ಮನ್ ವಿಚಾರ ಮಾಡಿದಾಗ ಹೇಳಿದವರು ತುಂಬಾ ಹಿಂದೂ ಸ್ಪಿರಿಚುವಲ್ ಬಗ್ಗೆ ತುಂಬಾ ಒಳವಿದೆ. ನಾನು ಈ ಗುಹೆನ ಲಾಸ್ಟ್ ಟೈಮ್ ನಮ್ಮ ಸ್ನೇಹಿತರು ಯಾರು ಹೇಳಿದ್ರು, ಹಾಗಾಗಿ ಹುಡ್ಕೊಂಡ್ ಬಂದಿದ್ದೆ. ಅಲ್ಲಿ ನಮ್ಗೆ ಯಾರು ತೊಂದರೆ ಏನು ಮಾಡಿಲ್ಲ. ನಾನು ಇದ್ದಿದ್ದು ಯಾರು ಗೊತ್ತಿಲ್ಲ. 1 ವೀಕ್ ಬಿಫೋರ್ ಅಲ್ಲಿಗೆ ಹೋಗಿ ಎಲ್ಲ ಗ್ರೋಸರೀಸ್ ಎಲ್ಲ ತಗೊಂಡೋಗಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಲ್ಲೇ ಬರುವಂತ ನೀರಿನ ಉಪಯೋಗ ಮಾಡಿ ಕಾಡು ಕಟ್ಟಿಗೆ ಮಾಡ್ಕೊಂಡು ಈ ತರ ಒಂದು ಧ್ಯಾನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅದು ಎಷ್ಟು ಮಟ್ಟಿಗೆ ನಿಜ ಹೇಳ್ಬೇಕು ಒಂದು. ಎರಡನೇದು, ಈಗ ಅವ್ರದ್ದು ವೀಸಾ ಎಲ್ಲ ಮುಗಿದಿರೋದ್ರಿಂದ ಅವ್ರನ್ನ ನಾವು ಉಪಚರಿಸಿ ನಾಳೆ ಬೆಂಗಳೂರು FRR ಕಚೇರಿಗೆ ಅವ್ರನ್ನ ಕಳಿಸ್ತಾ ಇದೀವಿ. ರಷ್ಯನ್ ಎಂಬಸಿಗೆ ತಿಳಿಸಿದೀವಿ. ಇಲ್ಲಿ ನಾವು ವೀಸಾ ಅವಧಿ ಮುಗಿದಿ ಇರೋದ್ರಿಂದ ಅವ್ರ ಮೇಲೆ ಒಂದು ಇಂಡಿಯನ್ ಫಾರಿನರ್ಸ್ ಆಕ್ಟ್ ಪ್ರಕಾರ ನಾವು ಕೇಸ್ ಮಾಡ್ಬೇಕಾಗುತ್ತೆ. ಮಾಡಿ ಅವ್ರನ್ನ ಡಿಟೆನ್ಷನ್ ಸೆಂಟರ್ಗೆ ಕಳಿಸಿ ಎಂಬಸಿಗೆ ತಿಳಿಸಿ ಅವ್ರನ್ನ ರಷ್ಯಾ ದೇಶಕ್ಕೆ ಡಿಪೋರ್ಟೇಷನ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಸರ್, ಈಗ 2017 ಅಂದ್ರೆ 16ರಲ್ಲಿ ವೀಸಾ ತಗೊಂಡು ಬರ್ತಾರೆ, 17ರವರೆಗೂ ಇರುತ್ತೆ. ಆನಂತರ ಇಷ್ಟು 7-8 ವರ್ಷಗಳ ಕಾಲ ಅಂದ್ರೆ ಅಲ್ಲಿ ಬೇರೆ ಬೇರೆ ಕಡೆ ಹೋಗಿದ್ರಾ ಅಥವಾ ಗೋವಾ, ಗೋಕರ್ಣ ಆ ತರನೇ ಇದ್ರಾ, ಹೇಗೆ? ಈ ಹಿಂದೆ ಅವ್ರು ಗೋಕರ್ಣ ಬಂದಿದ್ದಾರೆ. ಹಿಂದೆ ಅವ್ರು ಗೋವಾದಲ್ಲೂ ಸಹ ತುಂಬಾ ಸ್ನೇಹಿತರಿದ್ದಾರೆ. ಮತ್ತೆ ಪಾಂಡಿಚೇರಿನೆಲ್ಲ ಇದ್ದಾರೆ. ಅವರೆಲ್ಲ ಪಾಸ್ಪೋರ್ಟ್ ಅಲ್ಲಿ ಇಮಿಗ್ರೇಷನ್ ವೀಸಾನಲ್ಲಿ ನಮ್ಗೇನಾದ್ರೂ ಏರ್ಪೋರ್ಟ್ ಅಲ್ಲಿ ಬಂದ್ರೆ ಮಾತ್ರ ಅವ್ರಿಗೆ ಫೀಲ್ ಆಗುತ್ತೆ. ಈ ಟ್ರೈನ್ ಅಲ್ಲಿ ಅವರೆಲ್ಲರೂ ಟ್ರಾವೆಲ್ ಮಾಡಿದಾಗ ನಮ್ಗೆ ಟ್ರಾವೆಲ್ ಹಿಸ್ಟ್ರಿ ಗೊತ್ತಾಗಲ್ಲ. ಸೊ FRR ಬಂದಂದ್ರೆ ಅವ್ರ ಡೀಟೇಲ್ ಎಂಕ್ವೈರಿ ನಡೀತೆ ಮೇಡಮ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಪಿಲಿಕುಳ ನಿಸರ್ಗಧಾಮದಲ್ಲಿ ಪ್ರಾಣಿಗಳ ನಿಗೂಢ ಸಾವು ಆಗ್ತಾ ಇದೆ. ಕಳೆದ 10 ದಿನದಲ್ಲಿ 10ಕ್ಕೂ ಹೆಚ್ಚು ಪ್ರಾಣಿ ಪಕ್ಷಿಗಳು ಸಾವನ್ನಪ್ತಾ ಇವೆ. ಝೂ ಅಧಿಕಾರಿಗಳ ನಿರ್ಲಕ್ಷ್ಯದ ಆರೋಪ ಕೇಳಿ ಬಂದಿದೆ. ಇದೇ ಕಾರಣಕ್ಕಾಗಿ ಪ್ರಾಣಿ ಪಕ್ಷಿಗಳು ಸಾವನ್ನಪ್ತಾ ಇವೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಝೂ ಅಧಿಕಾರಿಗಳು ಯಾವುದೇ ರೀತಿಯ ಜವಾಬ್ದಾರಿ ತೆಗೆದುಕೊಳ್ಳದೆ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಶುಚಿತ್ವ ಇಲ್ಲ ಅಲ್ಲಿ. ಪಿಲಿಕುಳ ನಿಸರ್ಗಧಾಮ ಈಗ ಶುಚಿತ್ವ ಇಲ್ಲದೆ ಬಳಲ್ತಾ ಇದೆ. ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ ಪ್ರಾಣಿಗಳಿಗೆ. ಪ್ರಾಣಿಗಳು ಸಾವನ್ನಪ್ತಾ ಇವೆ. 700 ಪ್ರಾಣಿಗಳು ಇಡುವಂತಹ ಝೂನಲ್ಲಿ 1250ಕ್ಕೂ ಹೆಚ್ಚು ಪ್ರಾಣಿಗಳನ್ನ ಇಟ್ಟಿದ್ದಾರೆ. ಪ್ರಾಣಿಗಳಿಗೆ ಸರಿಯಾದ ಆರೈಕೆ ಸಿಗದೆ ಇದೀಗ ಪ್ರಾಣಿ ಪಕ್ಷಿಗಳು ಸಾವನ್ನಪ್ತಾ ಇವೆ ಅನ್ನುವಂತಹ ಆರೋಪ ಇದೆ. ಸರಿಯಾದ ಆಹಾರನೂ ಕೊಡ್ತಾ ಇಲ್ಲ ಅಂತ ಹೇಳಿ ವನ್ಯಜೀವಿ ಸಂರಕ್ಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸೆಂಟ್ರಲ್ ಝೂ ಅಥಾರಿಟಿಗೆ ಭುವನ್ ಅನ್ನುವರು ದೂರನ್ನ ಕೊಟ್ಟಿದ್ದಾರೆ. ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಗೆ ಸೆಂಟ್ರಲ್ ಝೂ ಅಥಾರಿಟಿ ಇದೀಗ ನೋಟಿಸ್ ಅನ್ನ ಕೊಟ್ಟಿದೆ. ಸದ್ಯ ACFಗೆ ನಿಸರ್ಗಧಾಮ ಹೊಣೆಯನ್ನ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು. ನಿಸರ್ಗಧಾಮವನ್ನ ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಬೇಕು ಅಂತ ಹೇಳಿ ಒತ್ತಾಯವೂ ಕೂಡ ಕೇಳಿ ಬಂದಿದೆ. ಪಿಲಿಕುಳದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ, ಅವ್ಯವಹಾರ ನಡೀತಾ ಇದೆ ಅಂತ ಹೇಳಿ ಭುವನ್ ಕಳೆದ 2 ವರ್ಷಗಳಿಂದ ಹೇಳ್ತಾನೆ ಬಂದಿದ್ರು. ಯಾವುದೇ ರೀತಿಯ ಕ್ರಮ ಆಗಿರಲಿಲ್ಲ. ಇದರಿಂದ ಬೇಸತ್ತ ಅವರು ತನಿಖೆ ನಡೆಸುವಂತೆ ಹೈಕೋರ್ಟ್ಗೆ ವಕೀಲ ಅಶ್ವಿನ್ ಜೋಯ್ಸ್ಟನ್ ಕುಂಟಿನ್ಹಾ ಅವರ ಮುಖೇನವಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. 10 ದಿನದಲ್ಲಿ 10ಕ್ಕೂ ಹೆಚ್ಚು ಪ್ರಾಣಿ ಪಕ್ಷಿಗಳು ಇಲ್ಲಿ ಸಾವನ್ನಪ್ಪಿವೆ. ಝೂವಿನ ಸೈಜನ್ನು ಕಮ್ಮಿ ಮಾಡಿ ಆವಾಗ ಯಾವುದೇ ಪಿಲಿಕುಳ ಲಾಸಲ್ಲಿ ಇರಲ್ಲ. ಅಂದರೆ ಅಲ್ಲಿ ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ ಆದ ದುಡ್ಡನ್ನು ಪ್ರಾಣಿಗಳಿಗೆ ಸರಿಯಾಗಿ ಉಪಯೋಗ ಮಾಡ್ಬೋದು. ಅದರ ಪ್ರಾಣಿಗಳ ಝೂವಿನ ಸೈಜ್ ಕಮ್ಮಿ ಮಾಡಿದರೆ ಕ್ವಾಂಟಿಟಿ ಕೂಡ ಜಾಸ್ತಿ ಫುಡ್ ಬೇಕಂತ ಇಲ್ಲ, ಅದನ್ನು ರೆಡ್ಯೂಸ್ ಮಾಡಿ ಮತ್ತು ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ತುಂಬ ಸುಲಭ ಇದೆ. ಅಲ್ಲಿ ಎಲ್ಲ ಎನ್ಕ್ಲೋಜರಿಗೆ ಝೂ ಕೀಪರ್ನವರಿಲ್ಲ. ಒಬ್ಬೊಬ್ಬ ಝೂ ಕೀಪರಿಗೆ 10 ಎನ್ಕ್ಲೋಜರ್ ನೋಡುವಂಥ ಪರಿಸ್ಥಿತಿ ಇದೆ. ಅದು ಹೈಜಿನಿಕ್ ವಿಷಯದಲ್ಲಿ ಕೂಡ ಅದು ತುಂಬ ಕೆಟ್ಟಾದ ಒಂದು ಸ್ಥಿತಿ. ಯಾಕಂದರೆ ಪ್ರಾಣಿಗಳಿಗೆ ಇನ್ಫೆಕ್ಷನ್ ಹರಡೋದು ತುಂಬ ಬೇಗ. ರೀಸೆಂಟ್ಲಿ 10 ದಿನದ ಅಂತರದಲ್ಲಿ 10 ಪ್ರಾಣಿಗಳ ಡೆತ್ ಆಗಿದೆ. ಯಾಕೆಂದರೆ ಕರೆಕ್ಟಾಗಿ ಐಸೋಲೇಷನ್ ಮಾಡದೆ, ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡದೆ. ಮತ್ತು ಅಷ್ಟು ದೊಡ್ಡ ಝೂವಿನಲ್ಲಿ 1250ಕ್ಕಿಂತ ಹೆಚ್ಚು ಪ್ರಾಣಿ ಇರುವಾಗ ಅಲ್ಲಿ ಕೇವಲ ಇರೋದು ಒಂದೇ ವೆಟನರಿ ಸ್ಟಾಫ್, ಅದು ಕೂಡ ಎಕ್ಸ್ಪೀರಿಯನ್ಸ್ಡ್ ಅಲ್ಲ. ಒಂದು ಸೀನಿಯರ್ ವೆಟನರಿ ಬೇಕಂತ ನಾನು 2 ವರ್ಷದಿಂದ ನಿರಂತರವಾಗಿ ಅವರಿಗೆ ಲೆಟರ್ ಬರೆದ್ರೆ ಸಹ ಯಾವುದೇ ಆ್ಯಕ್ಷನನ್ನು ತಗೊಳ್ಳಿಲ್ಲ. ಪ್ರಿನ್ಸಿಪಲ್ ಚೀಫ್ ಸೆಕ್ರೆಟರಿ, ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಆಫ್ ಕರ್ನಾಟಕಗೆ ಶೋಕಾಸ್ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಭಾಗದಲ್ಲಿ ಅತ್ಯಂತ ಫೇಮಸ್ ಆಗಿರುವಂತಹ ಜೈವಿಕ ವನ್ಯಧಾಮ ಉದ್ಯಾನವನ ಪಿಲಿಕುಳ ಜೈವಿಕ ಉದ್ಯಾನವನ. ಆದರೆ ಇದೀಗ ಇಲ್ಲಿ ಶುಚಿತ್ವಕ್ಕೆ ಒಂದು ಯಾವುದೇ ರೀತಿಯ
ಮಾನ್ಯತೆ ಕೊಡ್ತಾ ಇಲ್ಲ. ಅದರಲ್ಲೂ ಕೂಡ ಪ್ರಾಣಿ ಪಕ್ಷಿಗಳು ದಿನದಿಂದ ದಿನಕ್ಕೆ ಸಾವನ್ನಪ್ತಾ ಇರುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. 10 ದಿನಗಳ ಅಂತರದಲ್ಲಿ 10ಕ್ಕೂ ಹೆಚ್ಚು ಪ್ರಾಣಿ ಪಕ್ಷಿಗಳು ಸಾವನ್ನಪ್ಪಿವೆ. ಕಾರಣ ಇಲ್ಲಿ ನೈರ್ಮಲ್ಯ ವ್ಯವಸ್ಥೆ ಇಲ್ಲ, ವೈದ್ಯರ ನಿರ್ಲಕ್ಷ್ಯ ಅಂತ ಹೇಳಿ ಆರೋಪವನ್ನ ಮಾಡಲಾಗ್ತಾ ಇದೆ. ಝೂ ಅಧಿಕಾರಿಗಳ ವಿರುದ್ಧ ನಿರ್ಲಕ್ಷ್ಯದ ಆರೋಪವನ್ನ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈಗಾಗಲೇ ಏನು 750ಕ್ಕೂ ಹೆಚ್ಚು ಪ್ರಾಣಿ ಪಕ್ಷಿಗಳು ಇಡುವಂತಹದ್ರಲ್ಲಿ 1250ಕ್ಕೂ ಹೆಚ್ಚು ಪ್ರಾಣಿ ಪಕ್ಷಿಗಳನ್ನ ಇಟ್ಟಿದ್ದಾರೆ. ಒಂದ್ ಕಡೆ ಸಾಕಷ್ಟು ರೀತಿಯಾದಂತಹ ಶುಚಿತ್ವ ಇಲ್ಲದೆ ಇರುವುದು, ಆಹಾರದ ಕೊರತೆ, ವೈದ್ಯರ ನಿರೀಕ್ಷೆ ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಇನ್ನೂ ಕೂಡ ಕ್ರಮವನ್ನ ಕೈಗೊಳ್ತಾ ಇಲ್ಲ? ನವಿತಾ, ಮಂಗಳೂರಿನ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದು ಪಿಲಿಕುಳ ಜೈವಿಕ ಉದ್ಯಾನವನ. ಆದ್ರೆ ಕಳೆದ ಹಲವಾರು ತಿಂಗಳಿಂದ ಇಲ್ಲಿ ಅವ್ಯವಸ್ಥೆ ಆಗರಾಗಿದೆ. ಇದಕ್ಕೆ ಸಾಕ್ಷಿ ಕಳೆದ 10 ದಿನಗಳಿಂದ 10 ಪ್ರಾಣಿಗಳು ಸಾವನ್ನಪ್ಪಿದೆ. ಇದಕ್ಕೆ ನಾನಾ ಕಾರಣಗಳನ್ನ ಅಲ್ಲಿನ ಅರಣ್ಯ ಸಂರಕ್ಷಕರು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಶುಚಿತ್ವ ಇಲ್ಲ ಮತ್ತು ಪ್ರಾಣಿಗಳಿಗೆ ಮಂಗಳೂರಿನ ಡ್ರೈನೇಜ್ ನೀರನ್ನು ಕೊಡ್ಲಾಗ್ತಾ ಇದೆ, ಅವುಗಳಿಗೆ ಸರಿಯಾದ ಶೆಲ್ಟರ್ ಇಲ್ಲ ಅನ್ನೋ ದೂರು ಕೊಡ್ಲಾಗಿರುವಂತದ್ದು. ಈ ಬಗ್ಗೆ ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಹಾಗಾಗಿ ಚೀಫ್ ವೈಲ್ಡ್ ಲೈಫ್ ಗಾರ್ಡನ್ಗೆ ಸೆಂಟ್ರಲ್ ಝೂ ಅಥಾರಿಟಿ ಈಗ ನೋಟಿಸ್ ಕೊಟ್ಟಿರುವಂತದ್ದು ಎಲ್ಲ ಆರೋಪಗಳಿಗೆ ಉತ್ತರವನ್ನ ಕೊಡ್ಬೇಕಂತ ಹೇಳಿ. ಯಾಕಂದ್ರೆ ಕಳೆದ 10 ದಿನಗಳಿಂದ ಅತ್ಯಂತ ವಿರಳ ಸಂಖ್ಯೆಯಲ್ಲಿರುವಂತಹ ಕೃಷ್ಣಮೃಗ ಆಗಿರ್ಬೋದು, ಪುನುಗು ಬೆಕ್ಕು ಸೇರಿದಂತೆ ಹಲವು ಪ್ರಾಣಿಗಳು ಇದಕ್ಕೆ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಪಿಲಿಕುಳದಲ್ಲಿ ಶೀತ ವಾತಾವರಣದ ಹಿನ್ನೆಲೆಯಲ್ಲಿ ಪ್ರಾಣಿಗಳು ಸಾವನ್ನಪ್ಪಿದೆ. ಯಾವುದೇ ರೀತಿಯಾಗಿ ಇಲ್ಲಿ ನಿರ್ಲಕ್ಷ್ಯವನ್ನ ವಹಿಸ್ತಾ ಇಲ್ಲ ಅಂತ ಹೇಳಿ. ಆದ್ರೆ ಸಂಪೂರ್ಣವಾಗಿ ಕಾನೂನನ್ನ ಉಲ್ಲಂಘನೆ ಮಾಡಿರೋದು ಕೂಡ ಗೊತ್ತಾಗಿರುವಂತದ್ದು. ಯಾಕಂದ್ರೆ ನಿಯಮದ ಪ್ರಕಾರವಾಗಿ ಇಷ್ಟು ಹೆಕ್ಟರ್ನಲ್ಲಿ ಇಷ್ಟು ಪ್ರಾಣಿಗಳು ಇರಬೇಕು ಅನ್ನೋ ರೂಲ್ಸ್ ಇದೆ. ಆದ್ರೆ ಇಲ್ಲಿ ನಿಯಮ ಮೀರಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಾಣಿಗಳನ್ನ ಕೂಡ ಜಾಸ್ತಿ ಮಾಡಿರುವಂತ. ಇದಕ್ಕೆ ಆದಾಯದ ಕಾರಣ ಇರ್ಬೋದು ಅಥವಾ ಬೇರೆ ಬೇರೆ ಹಣ ಮೂಲವನ್ನ ಪಡ್ಕೊಳ್ಳುವಂತಹ ದುರುದ್ದೇಶದಿಂದ ಈ ರೀತಿಯಾಗಿ ಹಣ ಮಾಡುವ ದಂಧೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಭುವನ್ ಅವರು ದೂರನ್ನ ಕೊಟ್ಟಿರುವಂತದ್ದು. ಈ ಬಗ್ಗೆ ಹೈಕೋರ್ಟಿಗೆ ಗಮನಕ್ಕೆ ಕೂಡ ಕೊಟ್ಟಿದ್ದಾರೆ ಮತ್ತು ಸೆಂಟ್ರಲ್ ಝೂ ಅಥಾರಿಟಿ ಕೂಡ ಪಿಲಿಕುಳದ ಜೈವಿಕ ಉದ್ಯಾನವನದ ಪ್ರಭಾರ ನಿರ್ದೇಶಕರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಎಲ್ಲ ಆರೋಪಗಳಿಗೆ ಉತ್ತರವನ್ನ ಕೊಡ್ಬೇಕಂತ ಹೇಳಿರುವಂತದ್ದು. ಹಾಗಾಗಿ ಪಿಲಿಕುಳ ಜೈವಿಕ ಉದ್ಯಾನದಲ್ಲಿ ಸಾಕಷ್ಟು ಪ್ರಾಣಿಗಳಿದೆ ಮತ್ತು ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಪ್ರತಿದಿನ ಪ್ರವಾಸಿಗರು ಹೋಗ್ತಾರೆ. ಚಿಕ್ಕ ಮಕ್ಕಳನ್ನ ಅಲ್ಲೇ ಟೂರ್ಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಇಲ್ಲಿ ಪ್ರವಾಸಿಗರಿಗೆ ಅನಾರೋಗ್ಯ ಪೀಡಿತ ಪ್ರಾಣಿಗಳ ದರ್ಶನವನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಪ್ರಾಣಿಗಳ ಸಂಖ್ಯೆಯನ್ನ ಕಡಿಮೆ ಮಾಡಬೇಕೆಂಬ ಆಗ್ರಹವನ್ನ ಈಗ ಅರಣ್ಯ ಸಂರಕ್ಷಕರು ಮಾಡ್ತಾ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ.